ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಫುಡ್ ರೆಸಿಪೀಸು ಆ್ಯಂಡ್ ಟ್ರಾವೆಲಿಂಗ್ ಇದ್ರ ಬಗ್ಗೆ ಎಲ್ಲ ನಾನು ವ್ಲಾಗ್ನ ಮಾಡ್ತಾ ಇರ್ತೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾ ಇದ್ದೀವಿ. ಸಖತ್ತಾಗಿತ್ತು. ಜಾಸ್ತಿ ಈರುಳ್ಳಿ ಹಾಗೆ ಟೊಮೆಟೊ ಹಾಕಿ ಹುಳಿ ಹುಳಿಯಾಗಿ ಚೆನ್ನಾಗಿತ್ತು. ಕೆಲವರಿಗೆ ಈರುಳ್ಳಿ ಕಮ್ಮಿ ತಿಂತಾರೆ, ಟೊಮೆಟೊನೂ ಇಷ್ಟ ಆಗೋಲ್ಲ. ಬಟ್ ಇದೊಂಥರ ಟೊಮೆಟೊ ಉಪ್ಪಿಟ್ಟು ಥರ ಮಾಡ್ತಾಯಿದ್ವಿ, ಸಖತ್ತಾಗಿತ್ತು. ಆ್ಯಂಡ್ ಇವತ್ತು ಅಡುಗೆ ಬದಲು ಅಮ್ಮ ಉಪ್ಪಿಟ್ಟು ರೆಡಿ ಮಾಡ್ತಿದ್ದಾರೆ. ಬಿಕಾಸ್ ನಾವು ಸೇಡಮ್ಗೆ ಹೋಗ್ತಾ ಇದ್ದೀವಿ. ಹೌದು, ಉಪ್ಪಿಟ್ಟು ತಿಂದಾಯಿತು. ತಿಂದಾದಮೇಲೆ ಸೇಡಮ್ಗೆ ಹೋಗ್ತಾ ಇದ್ವಿ. ಇದು ಆನ್ ದಿ ವೇ. ನಿಮಗೆ ನಾನು ಇವನ್ನ ಕ್ಲಿಪ್ನ ನಿಮ್ಗೆ ತೋರಿಸ್ತಾ ಇರೋದು. ಹೌದು, ಅಲ್ಲಿ ನಮ್ಮ ಚಿಕ್ಕಪ್ಪ ಅವರ ಅಂದರೆ ನಮ್ಮ ಕಾಕ ಅವರ ಬರ್ಡೇ, 50 ಇಯರ್ಸ್ ಬರ್ಡೇ ಇರೋದು. ಸೊ ಫ್ಯಾಮ್ಲಿಯವರು ಎಲ್ಲರೂ ಸೇರ್ತಾ ಇದ್ದೀವಿ. ಒಂಥರ ಗೆಟ್ ಟುಗೆದರ್ ಆಯಿತು. ಜೊತೆಗೆ ಅವ್ರ ಬರ್ಡೇ ಸೆಲೆಬ್ರೇಷನ್ನು ತುಂಬಾ ಖುಷಿ ಆಯಿತು. ಅದು ನನ್ನ ತಂಗಿನೇ ಇದು ಪ್ಲ್ಯಾನ್ ಮಾಡಿದ್ದು. 2 ತಿಂಗಳ ಹಿಂದೆಯಿಂದಾನೇ ಬರ್ಡೇನ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಇವಳು ಚಿಕ್ಕವಳು, ಇವಳು ನನ್ನ ತಂಗಿ. ಹಾಗೆ ತಮ್ಮ ಅವರು ಇವರೆಲ್ಲ. ನನ್ನ ತಂಗಿ ಬಂದು ಇವಳು. ಸೊ ಅವಳದು ವಿಡಿಯೋ ಎಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸಂಜೆ ಹೊತ್ತಲ್ಲಿ ಇದನ್ನು ಡೆಕೋರೇಟ್ ಮಾಡ್ತಾಯಿದ್ವಿ. ಬೆಳಿಗ್ಗೆ ಹೋದ ತಕ್ಷಣ ಮನೆ ಗುರುಗಳು ಕರೆಸಿದ್ರು. ಸೊ ಅವ್ರ ಪಾದ ಪೂಜೆ ಮಾಡೋದಾಯಿತು. ಅದೆಲ್ಲ ಅದಾದಮೇಲೆ ಇದು ಸಂಜೆ ಹೊತ್ತಲ್ಲಿ ಬರ್ಡೇ ಪಾರ್ಟಿ ಇಟ್ಕೊಂಡಿದ್ವಿ. ಫ್ಯಾಮ್ಲಿಯವರೆಲ್ಲ ಅವ್ರ ಕಡೆ ಅಂದರೆ ನಮ್ಮ ಕಾಕಿಯವ್ರ ಫ್ಯಾಮ್ಲಿ ಕಡೆಯವರೆಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಬಂದು ನಮ್ಮ ಕಾಕಂಗೆ ಹಾರೈಸಿದ್ರು. ಇದೇ ರೀತಿಯಾಗಿ ನಮ್ಮ ಕಾಕಂಗೆ ಇನ್ನೂ ಹೆಚ್ಚು ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಆ ದೇವರು ಕೊಟ್ಟು ಕಾಪಾಡಲಿ ಅಂತ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಾಕ. ಆ್ಯಂಡ್ ಫಸ್ಟಿಗೆ ಬಸವಣ್ಣವರ ಪೂಜೆ ಮಾಡಿಸಿದ್ರು. ಬಸವಣ್ಣವರ ಪೂಜೆ ನಂತರ ಎಲ್ಲರೂ ಫ್ರೆಂಡ್ಸ್, ಫ್ಯಾಮ್ಲಿ, ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು. ಆ್ಯಂಡ್ ಬರ್ಡೇ ಪಾರ್ಟಿ ಕೂಡ ಶುರು ಆಗಿತ್ತು. ನನಗಂತೂ ತುಂಬಾ ಖುಷಿ ಆಗಿತ್ತು. ಅಂದರೆ ತುಂಬ ವರ್ಷಗಳ ನಂತರ ಈ ಥರ ಫ್ಯಾಮ್ಲಿಯವ್ರ ಜೊತೆ ನಾನು ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ದೀನಿ. ಸೊ ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಮುಂಚೆನೇ ಬೆಂಗಳೂರು ಬರೋ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವ್ರ ಬರ್ಡೇ ಮುಗಿದಾದ್ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿ ಸೊ ಫಂಕ್ಷನ್ಗೆ ಅಟೆಂಡ್ ಆಗಿ ಬಂದ್ವಿ. ಸೊ ಇದ್ರದ್ದೆಲ್ಲನೂ ನನ್ನ ತಂಗಿನೇ ನೋಡ್ಕೊಂಡಿದ್ಲು. ಸೊ ತುಂಬ ಖುಷಿ ಆಯಿತು ನನ್ನ ತಂಗಿಗೆ. ಅಂದರೆ ಅವಳಿಗೆ ಆಸೆ ಇತ್ತು, ಇದು ಮಾಡಬೇಕು ಇದೇ ರೀತಿ ಅಂತ. ಅವಳು ಅಂದ್ಕೊಂಡಂಗೆ ಎಲ್ಲನೂ ಚೆನ್ನಾಗಾಯಿತು. ಆ್ಯಂಡ್ ನಾವು ಕೂಡ ಅಲ್ಲಿಂದ ಬಿಡೋಷ್ಟೊತ್ತಿಗೆ 9:30 ಆಗಿತ್ತು. ಸೊ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಾಳೆ ಒಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.